ಓಂ ಗ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಶನಿವಾರ, ವರ್ಷದ 3ನೇ ದಿನ. 3 ಪ್ರದಕ್ಷಿಣೆ 100 ಜನ್ಮದ ಪಾಪವನಾಶಿಪುದೋ ಅಂತ 3 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದ್ರೆ ನಮ್ಮ ಜನ್ಮದ ಪಾಪಗಳು ನಿವಾರಣೆ ಆಗುತ್ತೆ. ಎಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು? ನಾನು ಯಾವಾಗಲೂ ಹೇಳ್ಕೊಡ್ತಾ ಇರ್ತೀನಿ, ನಿಮಗೆ ಶನೈಶ್ಚರನ ಬಾಧೆ, ಶನೈಶ್ಚರನ ಒಂದು ಪಂಚಮ ಶನಿ, ಅಷ್ಟಮ ಶನಿ, 7.5 ಅಂತೆಲ್ಲ ಹೇಳ್ಕೊಂಡು ಹೆದರ್ಕೊಳ್ತೀರಿ. ನೆನ್ನೆ ಯಾರೋ ಬಂದಿದ್ದರು, ಬರ್ತಿದ್ದ ಹಾಗೆ ಅಳಕ್ಕೆ ಶುರು ಮಾಡಿದ್ರು ಹಬ್ಬದ ದಿನ. ಯಾಕಪ್ಪ ಅಳ್ತೀರಾ ಅಂತ ಕೇಳಿದ್ರೆ, ನಮಗೆ 7.5 ನಡೀತಾ ಇದೆ. ಇದು ಮುಂಚೆ ಎಲ್ಲ ಗೊತ್ತೇ ಇರಲಿಲ್ಲ ಜನಗಳಿಗೆ. 7.5 ಅಂದ್ರೇನು, ಇನ್ನೊಂದೇನು, ಮತ್ತೊಂದೇನು, ಏನೂ ಗೊತ್ತಾಗ್ತಾ ಇರಲಿಲ್ಲ. ಬೆಳಿಗ್ಗೆ ಎದ್ದು ಭಗವಂತನ ಸೇವೆ ಮಾಡೋದು, ಧ್ಯಾನ ಮಾಡೋದು, ತಮ್ಮ ನಿತ್ಯ ಕರ್ತವ್ಯ ಮಾಡೋದು, ಇಷ್ಟರಲ್ಲೇ ಇರ್ತಾಯಿದ್ರು. ಈಗ ಪ್ರತಿಯೊಬ್ಬರು ಜ್ಯೋತಿಷ್ಯರಾಗ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ದಿನ ಬೆಳಗ್ಗೆದ್ರೆ ನನ್ನ ಭವಿಷ್ಯ ಹೇಗಿರುತ್ತೆ, ನನ್ನ ಭವಿಷ್ಯ ಯಾಕೆ ಚಿಂತೆ ಮಾಡಬೇಕು? ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿಕಾಂತನಿದ್ದಾನೆ, ಲಕ್ಷ್ಮೀ ವಲ್ಲಭನಿದ್ದಾನೆ, ಸುಖ ಸಂಪೂರ್ಣನಿದ್ದಾನೆ, ಜ್ಞಾನಿ ಚಿನ್ಮಯನಿದ್ದಾನೆ ಅಂತ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಚಿಂತೆ ಮಾಡಿ ನನ್ನ ಭವಿಷ್ಯ ಹೇಗಿದೆ, ನನ್ನ ಭವಿಷ್ಯ ಹೇಗಿದೆ, ನನ್ನ ಹತ್ರ ಯಾರಾದರೂ ಕೇಳಕ್ಕೆ ಬಂದರೆ ನನಗೆ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳಕ್ಕೆ ಬಂದೆ ಅಂದರೆ ನಾನು ಭವಿಷ್ಯ ಹೇಳೋನಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಭಗವಂತ ಯಾವಾಗ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಮಾಡಬಹುದು. ಹಣೆ ಬರಹವನ್ನು ಕ್ಷಣ ಮಾತ್ರದಲ್ಲಿ ಅವನು ಬದಲಾವಣೆ ಮಾಡಬಹುದು. ನಾವು ನಮ್ಮ ಕರ್ತವ್ಯವನ್ನು ಮಾಡೋದರಲ್ಲಿ ನಾವು ನಿರತರಾಗಬೇಕು ಬಿಟ್ಟು ಅನ್ಯಥಾ ಯೋಚನೆಗಳನ್ನು ಮಾಡೋದರಲ್ಲಿ ಏನೂ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಹಿರಿಯರು, ಚಿತಾದಹತಿ ಸಜೀವಂ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಸಜೀವಂ ಅಂತ. ಚಿಂತೆಗೆ ಮಧ್ಯದಲ್ಲಿರುವಂತಹ ಒಂದು 0 ಮಾತ್ರ ಕಾರಣ ಅಂತ. ಆ 0 ಅಂದ್ರೇನು? ಶೂನ್ಯ. ಆ ಶೂನ್ಯವಾಗಿರ್ತಕ್ಕಂತಹ ಪ್ರಪಂಚವನ್ನು ನಾವು ಚಿಂತೆ ಮಾಡ್ಕೊಂಡು ಕಾಲ ಕಳೆದು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಹೋಗ್ತೀವಿ. ಅದರ ಅವಶ್ಯಕತೆ ಏನಿದೆ? ಭವಿಷ್ಯವನ್ನು ತಿಳ್ಕೊಂಡು ನಾವೇನು ಮಾಡೋರಿದ್ದೀವಿ? ನಿನ್ನೆದು ಬ್ರಹ್ಮ ಬಲ್ಲ, ಇವತ್ತಿಂದು ಶಿವ ಬಲ್ಲ, ನಾಳೆದು ನಾರಾಯಣ ಬಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ನಾಳೆ ನಾರಾಯಣ ಇದ್ದಾನೆ ನೋಡ್ಕೊಳ್ಳೋದಕ್ಕೆ, ಇವತ್ತು ಶಿವನ ಚಿಂತನೆಯನ್ನು ಮಾಡೋಣ. ನಿನ್ನೆ ಮಾಡಿದ್ದೆಲ್ಲ ಬ್ರಹ್ಮನ ಹತ್ರ ಲೆಕ್ಕ ಹೊಟ್ಟೋಗಿದೆ, ಅದು ಪಾಪನೋ ಪುಣ್ಯನೋ ನಮಗೆ ಗೊತ್ತಿಲ್ಲ. ಅದರಿಂದ ಪ್ರತಿನಿತ್ಯ ನಮ್ಮ ಕೆಲಸ ಏನಾಗಬೇಕಪ್ಪ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಭಗವನ್ ನಾಮಸ್ಮರಣೆಯನ್ನು ಮಾಡುವಂಥದ್ದು, ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂತಹ ಧರ್ಮಾಚರಣೆಯಲ್ಲಿ ನಾವು ನಡೆಯುವಂಥದ್ದು. ನಮ್ಗೆ ಯಾಕೆ ಬೇಕು ಕ್ವಶನ್ ಮಾರ್ಕ್? ರಾಮ ದೇವ್ರ, ಕೃಷ್ಣ ದೇವ್ರ, ಹೀಗೆ ಮಾಡಿಬಿಟ್ರೆ ಹಾಗಾಗ್ಬಿಡುತ್ತಾ, ಹಾಗಾಗ್ಬಿಟ್ರೆ ಹೀಗಾಗ್ಬಿಡುತ್ತಾ? ನಮಗೆ ಬೇಡ. ನಮಗದರ ಪ್ರಶ್ನೆ ಮಾಡೋದು ಬೇಡ. ಪ್ರಶ್ನಾತೀತವಾಗಿರ್ತಕ್ಕಂತಹವರು ನಮ್ಮ ಹಿರಿಯರೆಲ್ಲರೂ ಕೂಡ. ನಮ್ಮ ಹಿರಿಯರ ಧರ್ಮವನ್ನು ನಾವು ಆಚರಣೆ ಮಾಡೋದು ಅಷ್ಟೇ ನಮಗೆ ಗೊತ್ತಿರೋದು. ಅದು ಯೂನಿವರ್ಸಲ್ಲಿ ಹಾಗಾಗಿದೆ, ಹೀಗಾಗಿದೆ, ಇನ್ನೊಂದಾಗಿದೆ, ಸೃಷ್ಟಿಯಾಗಿದೆ, ಪಷ್ಟಿಯಾಗಿದೆ, ಏನಾನ ಇದ್ಕೊಳ್ಳಿ, ನಮಗೆ ಬೇಡ. ರಾಮನ ಜನನದ ಬಗ್ಗೆ ಕ್ವಶನ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಂಥದ್ದು. ಅದಕ್ಕೆ ಹೇಳ್ತಾರೆ, ನಾವು ಅನ್ಯಧರ್ಮೀಯರ ಮೇಲೆ ಯುದ್ಧ ಸಾರ್ತಾ ಇದ್ದೀವಿ. ಅನ್ಯಧರ್ಮೀಯರು ಹಾಗೆ ಹೀಗೆ ಅಂತ ಹೇಳಿಕೊಂಡು ಅವರ ಮೇಲೆ ಯುದ್ಧ ಸಾರ್ತಾ ಇದ್ದೀವಿ. ಆದರೆ ನಮ್ಮ ಧರ್ಮದ ಆಚರಣೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಧರ್ಮದ ಬಗ್ಗೆ ನಾವು ಕ್ವಶನ್ ಮಾಡಿಕೊಂಡು ನಮ್ಮ ಧರ್ಮದಲ್ಲೇ ಇರತಕ್ಕಂಥವ್ರು ನಮ್ಮ ಧರ್ಮದ ಆಚರಣೆಗಳ ಬಗ್ಗೆ ಇಲ್ಲ ಸಲ್ಲದ ವಿಶ್ಲೇಷಣೆಗಳನ್ನು ಮಾಡಿಕೊಂಡು, ಇಲ್ಲ ಸಲ್ಲದ ದೂರು ದುಪ್ಪಟಿಗಳನ್ನು ಮಾಡಿಕೊಂಡು, ವೈಷಮ್ಯಗಳನ್ನು ಸಾಧನೆ ಮಾಡಿಕೊಂಡು, ಈ ಗುರು ಸರಿ ಇಲ್ಲ, ಆ ಗುರು ಸರಿ ಇಲ್ಲ, ಮತ್ತೊಬ್ಬ ಸರಿ ಇಲ್ಲ, ಮಗದೊಬ್ಬ ಸರಿ ಇಲ್ಲ ಅಂತ ನಮ್ಮಲ್ಲೇ ಚಿಂತೆ ಮಾಡಿಕೊಂಡು ಜಾತಿ, ಆ ಜಾತಿ, ಈ ಜಾತಿ, ಮತ್ತೊಂದು ಮಗದೊಂದು ಅಂತ ಹುಚ್ಚರಾಗಿ ಅಲೆದಾಡ್ತಾ ಇದ್ದೀವಿ ನಾವು. ಯಾಕೆ ನಾವು ಈ ರೀತಿ ಆಗ್ತಾ ಇದ್ದೀವಿ ಅಂತ ನಮಗೆ ಗೊತ್ತೇ ಇಲ್ಲ. ನಮ್ಮ ಧರ್ಮದ ಆಚರಣೆ ಬಗ್ಗೆ ಎಳ್ಳಷ್ಟು ಅನುಮಾನಗಳು ಬೇಡ. ನಮ್ಮ ಹಿರಿಯರು ಮಾಡಿಕೊಟ್ಟಿರೋದನ್ನು ನಮ್ಮ ಪಾಡಿಗೆ ನಾವು ಮಾಡ್ತಾ ಹೋಗೋಣ. ನಾವು ಯಾರು ಕ್ವಶನ್ ಮಾಡಲ್ಲ. ಎ ಫಾರ್ ಆ್ಯಪಲ್,
APPLE ಅಂತ ಯಾಕೆ ಬರೀತಾರೆ ಅಂತ ನಾವು ಯಾರು ಕ್ವಶನ್ ಮಾಡಲ್ಲ. ಜಸ್ಟ್ ವಿ ಲರ್ನ್ ಇಂಗ್ಲೀಷ್ ವಾಟ್ ಎವರ್ ಈಸ್ ದೇರ್ ಇನ್ ಸಬ್ಜೆಕ್ಟ್. ಆ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ, PUT ಪುಟ್ ಆದರೆ CUT ಕುಟ್ ಅಂತ ಯಾರು ಕೇಳಲ್ಲ, ಕಟ್ ಅಂತ ಯಾಕೆ ಹೇಳ್ತೀವಿ ಅಂತ ಕೂಡ ನಾವು ಕೇಳ್ಕೊಳ್ಳಲ್ಲ. ಬೇರೆಯವರು ಮಾಡಿಕೊಟ್ಟಿರೋದನ್ನು ಅನುಸರಿಸ್ತೀವಿ. ನಮ್ಮ ಋಷಿ ಮುನಿಗಳು ಮಾಡಿರೋದ್ರ ಬಗ್ಗೆ ನಾವು ಇಲ್ಲ ಸಲ್ಲದ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತೀವಿ. ಅದು ಅವ್ರವ್ರಿಗೆ ಸೇರಿತ್ತು. ಪ್ರಶ್ನೆ ಮಾಡೋರನ್ನ ನಾವು ಕ್ವಶನ್ ಮಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ. ಪ್ರಭುತ್ವ ಇಲ್ಲಿ ಎಲ್ಲರೂ ಅವ್ರವ್ರ ಬಗ್ಗೆ ಅವ್ರವ್ರು ಮಾತಾಡ್ಕೋಬೋದು. ಆದರೆ ಧರ್ಮದ ಆಚರಣೆಯನ್ನು ಮಾಡೋದ್ರಿಂದ ಲಾಭ ಏನು ಅಂತಂದರೆ ನಮ್ಮ ಜೀವನ ಸುಸೂತ್ರವಾಗಿ ನಡೆಯುವಂಥದ್ದೇ ಲಾಭ. ಏನೇ ಕಷ್ಟ ಬರಲಿ ಆತ್ಮವಿಶ್ವಾಸವನ್ನು ಗಳಿಸ್ಕೊಂಡು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಮುನ್ನುಗ್ಗೋದಕ್ಕೆ ಸಹಾಯ ಮಾಡೋದೇ ಧರ್ಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನಮ್ಮ ಧರ್ಮದ ಆಚರಣೆ ನಾವು ಮಾಡ್ತಾ ಹೋಗ್ತಾ ಇದ್ರೆ ಧರ್ಮೋ ವಿಶ್ವಸ್ಯ ಜಗತಃ. ನಮ್ಮ ಧರ್ಮ ಅನ್ನೋದು ನಮ್ಮನ್ನು ಯಾವ ರೀತಿಯಲ್ಲಿ ಬೇಕಾದರೂ ರಕ್ಷಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ 3 ಪ್ರದಕ್ಷಿಣೆಯನ್ನು ಮಾಡಬೇಕು. ಯಾರಿಗೆ ಮಾಡಬೇಕು? ಮನೆಯಲ್ಲಿ ಭಗವಂತನ ಸಾನ್ನಿಧ್ಯ ಇದ್ದರೆ ಅಲ್ಲಿ 3 ಪ್ರದಕ್ಷಿಣೆ ಮಾಡು. ತಂದೆ ತಾಯಿಗಳು ನಮಗೆ ಜೀವಂತವಾಗಿ ನಮ್ಮ ಎದುರುಗಡೆ ಇದ್ದರೆ ಅವರಿಗೆ ಬೆಳಗ್ಗೆ ಮಧ್ಯಾಹ್ನ ಸಂಧ್ಯಾಕಾಲದಲ್ಲಿ ನಮಸ್ಕಾರವನ್ನು ಮಾಡು. ಹಾಗೆ ಶನೈಶ್ಚರನ ಬಾಧೆಗಳನ್ನು ಒದ್ದಾಡ್ತಾ ಇದ್ದೀವಿ, ನಮಗೇನೋ ಕಷ್ಟ, ನಮಗೇನೋ ಕಾರ್ಪಣ್ಯ, ನಮಗೆ ಕೆಲಸ ಸಿಗ್ತಾ ಇಲ್ಲ, ನಮಗೆ ಸಾಲ ಬಾಧೆ, ನಮಗೆ ಮತ್ತೊಂದು ಮಗದೊಂದು 108 ಸಮಸ್ಯೆಗಳು, ಏನೇ ಸಮಸ್ಯೆಗಳಿದ್ರು ಶನಿವಾರಗಳಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಹೋಗಿ 3 ಪ್ರದಕ್ಷಿಣೆಯನ್ನು ಮಾಡು, ಆಂಜನೇಯನಿಗೆ 3 ಪ್ರದಕ್ಷಿಣೆಯನ್ನು ಮಾಡು, ಗುರುಗಳಿಗೆ 3 ಪ್ರದಕ್ಷಿಣೆಯನ್ನು ಮಾಡು ಅಂತ ಹೇಳ್ತಾರೆ. 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡೋದ್ರಿಂದ ನಮ್ಮ ಜೀವನ ಸಾಫಲ್ಯಗೊಳ್ಳುತ್ತೆ ಅನ್ನೋದಾದರೆ 3ರ ಒಂದು ವಿಚಾರ ಹೇಳ್ತಾ ಹೋಗ್ತಾ ಇದ್ದರೆ ತುಂಬ ಜಾಸ್ತಿ ಆಗುತ್ತೆ. ಕಾಯ ವಾಚ ಮನಸ ಅನ್ನೋದು 3, ತನು ಮನ ಧನ ಅನ್ನೋದು 3, ಇನ್ನು ಉಳಿದಿದ್ದೆಲ್ಲ ಹೇಳ್ತಾ ಹೋಗ್ತಾ ಇದ್ದರೆ ಕುಟುಂಬ ಅನ್ನೋದು 3, ಜೀವನ ಅನ್ನೋದು 3, ಮರಣ ಅನ್ನೋದು 3. ಈ ರೀತಿ 3ರ ಸಂಖ್ಯೆಯಲ್ಲಿ ನಮ್ಮ ಜೀವನವನ್ನು ಭಗವಂತ ಅಳವಡಿಸಿದ್ದಾನೆ. ಆ ಒಂದು ಮಹತ್ತರವಾದ ಶಕ್ತಿಗೆ, ಚೈತನ್ಯ ಶಕ್ತಿಗೆ ನಮಸ್ಕಾರವನ್ನು ಮಾಡೋಣ. 3ರ ಒಂದು ಸಂಖ್ಯೆ ಬಹಳ ಪ್ರಶಸ್ತವಾಗಿರತಕ್ಕಂಥದ್ದು. ನಮ್ಮ ದತ್ತಾತ್ರೇಯರು ಕೂಡ 3 ಮುಖ 6 ಕೈಗಳನ್ನು ಹೊಂದಿರತಕ್ಕಂಥವು. ಅಂತಹ 3ನೇ ದಿನ, ಇವತ್ತು ಸಂವತ್ಸರದ 3ನೇ ದಿನ, ನಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು, ನಮಗೆ ಇರೋ ಕಷ್ಟ ಕಾರ್ಪಣ್ಯಗಳ ನಿವಾರಣೆ ಆಗಬೇಕು ಅಂದರೆ ನಮ್ಮ ಜನ್ಮಾಂತರೀಯವಾದ ಕರ್ಮಗಳ ಬಾಧೆ ನಿವಾರಣೆ ಆಗಬೇಕು. ಆ ನಿವಾರಣೆ ಆಗಬೇಕು ಅಂದರೆ 3 ಪ್ರದಕ್ಷಿಣೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಸಂತೋಷವಾಗಿರ್ತೀರಿ ಅನ್ನೋದನ್ನು ನೀವೇ ನೋಡಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.